ಎಲ್ರಿಗೂ ನಮಸ್ಕಾರ. ಮುನ್ನಡೆಸುವ ಚಾನಲ್ಗೆ ಸ್ವಾಗತ. ಸಿಕ್ಕಾಪಟ್ಟೆ ಶೆಕೆ ಇದೆ, ಹಾಗೆ ಬಿಸಿಲು ಕೂಡ. ಈ ಟೈಮ್ನಲ್ಲಿ ಮೊಸರು ಇಲ್ಲಾಂದ್ರೆ ಮಜ್ಜಿಗೆ ಹಾಕೊಂಡು ಊಟ ಮಾಡ್ತೀವಿ. ಹಾಗೆ ಇವತ್ತು ಸೂಪರ್ ಆಗಿ ಕುಚಲಕ್ಕಿ ಗಂಜಿ ಹಾಗೆ ಮಾವಿನಕಾಯಿ ಚಟ್ನಿ ಮಾಡಿದ್ರೆ ಹೇಗಿರುತ್ತೆ ಅಲ್ವಾ? ಇವತ್ತು ಮಾವಿನಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ಒಂದ್ಸಲ ನೋಡ್ಕೊಂಡ್ ಬರೋಣ. ಇಲ್ಲಿ ನಾನು 2 ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀನಿ, ಮತ್ತು 2 ಎಸ್ಲು ಬೆಳ್ಳುಳ್ಳಿನ ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ರುಚಿಗೆ ಉಪ್ಪು, ಮತ್ತು ಅರ್ಧ ಬೌಲು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ, ಮತ್ತು ಅರ್ಧ ತೋತಾಪುರಿ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ತೋತಾಪುರಿ ಮಾವಿನಕಾಯಿ ಅಷ್ಟೇನು ಹುಳಿ ಇಲ್ಲ, ಸ್ವಲ್ಪ ಸಿಹಿ ಇರೋದ್ರಿಂದ ಅರ್ಧ ತೋತಾಪುರಿ ಮಾವಿನಕಾಯಿನ ನಾನು ತಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಇವೆಲ್ಲವನ್ನು ಹಾಕ್ಕೊಳ್ಳೋಣ. ಇದಿವಾಗ ರುಬ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳೋಣ. ನೋಡಿ, ಇದಿವಾಗ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನ್ ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ಅದಾದಮೇಲೆ ಅರ್ಧ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಚಟಪಟ ಆಗಬೇಕು. ಆಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಜೀರಿಗೆನ ಹಾಕ್ತಾ ಇದ್ದೀನಿ, ಮತ್ತು ಸ್ವಲ್ಪ ಕರಿಬೇವಿನ ಎಲೆನ ಹಾಕ್ತಾ ಇದ್ದೀನಿ. ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈ ಒಗ್ಗರಣೆನ ಈ ಮಾವಿನಕಾಯಿ ಚಟ್ನಿಗೆ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಯಾದ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ. ಸಿಂಪಲ್ ಆದರೂ ಸೂಪರ್ ಕಾಂಬಿನೇಷನ್. ನಾನಿದನ್ನು ಕುಚಲಕ್ಕಿ ಗಂಜಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಓಕೆ, ಈ ಮಾವಿನಕಾಯಿ ಚಟ್ನಿನ ನಾನೀಗ ಕುಚಲಕ್ಕಿ ಗಂಜಿ ಜೊತೆಗೆ ಟೇಸ್ಟ್ ಮಾಡ್ತಾ ಇದ್ದೀನಿ. ಹೇಗಾಗಿದೆ ಅಂತ ನೋಡೋಣ. ತುಂಬಾ ಟೇಸ್ಟಿ ಆಗಿ ತುಂಬಾ ಚೆನ್ನಾಗಾಗಿದೆ. ಇದು ಅನ್ನದ ಜೊತೆಗೆ ಮತ್ತೆ ಈ ಕುಚಲಕ್ಕಿ ಗಂಜಿ ಜೊತೆಗೆ ತುಂಬಾ ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಲೇಬೇಕು. ಓಕೆ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು.